ಎಸ್ ಪಿ ಹೇಳ್ತಾನೆ ಅಂತ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು. ಎಸ್ ಪಿ ಇರೋದೇನು ಮಣ್ಣು ತಿನ್ನಕ ಕಡಲೆಕಾಯಿ ತಿನ್ನೋದಕ್ಕ? ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವರೆಲ್ಲ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಕಳಂಕಿತರು ನಮ್ಮನ್ನ ಕಳಂಕಿತರನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಳಂಕಿತರನ್ನಾಗಿ ನೋಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ನಾವು ಸಾಚಾ ಅನ್ನುವಂತ ಮಾತುಗಳನ್ನ ಯಾರೇ ಹೇಳ್ತಾ ಇದ್ದಾರೆ ಆರೋಪಿಗಳು, ಅವರೇ ಇವತ್ತು ಮುಂದೆ ನಿಂತು ಇವ್ರನ್ನ ಕರ್ಕೊಂಡೋಗಿ ಆ ಎಣಗಳನ್ನ ಆಚೆಗೆ ತೆಗೆಸುವಂತ ಕೆಲಸವನ್ನ, ಬಾರಲೋ ಬೇಕು ತೆಗೆಸೋ ನೋಡೋಣ, ತೆಗೆಯೋ ನೋಡೋಣ, ಎಲ್ಲೂ ತಿಟ್ಟಿದ್ಯಾ, ನಮ್ಮ ಧರ್ಮಸ್ಥಳದ ಬಗ್ಗೆ ಸುಳ್ಳು ಹೇಳ್ತಾ ಇದ್ಯಾ, ನೀನು ಅಪಕೀರ್ತಿ ತರೋದಕ್ಕೆ ನೀನು ಸಂಚು ಮಾಡ್ಕೊಂಡು ಬಂದಿದ್ಯಾ, ಬಾರೋ ತೋರಿಸು ಅಂತ ಹೇಳಿ ಅವ್ರು ಮಾಡ್ಬೇಕಾಗಿತ್ತು. ಯಾರು ಇವತ್ತು ಆರೋಪಿಗಳ ಸ್ಥಾನದಲ್ಲಿ ನಿಂತಿರುವಂತವ್ರು. ರಾಜ್ಯದ ಜನರಿಗೆ ಒಂದು ಖಾತ್ರಿ ಆಗ್ತಾ ಇದೆ, ಧರ್ಮಸ್ಥಳದಲ್ಲಿ ಏನು ನಡೆದಿದೆ, ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿಯಾಗಿ ತನಿಖೆ ಆಗಿದೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸ್ಥಳದ ಮಂಜುನಾಥನ ಹೆಸರು ಹೇಳ್ಕೊಂಡು ಇವರೆಲ್ಲ ಏನೆಲ್ಲ ಇವತ್ತು ಇಂತಹ ಅಕ್ರಮ ಅನಾಚಾರ ದುರಾಚಾರವನ್ನು ಮಾಡ್ತಾ ಇದ್ದಾರೆ, ಇವರ ಮುಖವಾಡ ಬಯಲಾಗುವಂತ ಸಮಯ ಬಂದಿದೆ ಈಗ. ನೋಡಿ, ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳು ಆಗಿದ್ದಾವೆ, ಸಾವಿರಾರು ಅತ್ಯಾಚಾರಗಳಾಗಿದ್ದಾವೆ. ಅತ್ಯಾಚಾರಗಳನ್ನು ಮಾಡಿ ಕೊಲೆ ಮಾಡಿ ಹೆಣ್ಣು ಮಕ್ಕಳನ್ನು ಅಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಊತಾಕಲಾಗಿದೆ. ಮತ್ತು ಆ ಥರದ ಸಾವಿರಾರು ಮೃತದೇಹಗಳನ್ನು ನಾನೇ ಊತಾಕಿದ್ದೀನಿ ಧರ್ಮಸ್ಥಳದ ಕಾಡಿನಲ್ಲಿ ಅನ್ನುವಂತಹ ವಿಚಾರವನ್ನು ಸ್ವಯಂ ಆತನೇ, ಯಾರು ಕೆಲಸವನ್ನು ಮಾಡಿದ್ದಾನೆ ಆತನೇ ಇವತ್ತು ಆ ವಿಚಾರವನ್ನು ಇಟ್ಕೊಂಡು, ಮತ್ತು ಯಾರೋ ಒಬ್ಬರದ್ದು ಈಗಾಗಲೇ ಆತನೇ ಮುಚ್ಚಾಕಿರುವಂತಹ ಊತಾಕಿರುವಂತಹ ಆ ಹೆಣವನ್ನು ತೆಗೆದು ಅದರ ಮೂಳೆಗಳನ್ನು ಅಸ್ಥಿಯನ್ನು ತೆಗೆದುಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟು ಈಗಾಗಲೇ 15 ದಿನಗಳು ಕಳೆದಿದ್ದಾವೆ. 15 ದಿನಗಳು ಕಳೆದ್ರೂ ಕೂಡ ಇದುವರೆಗೂ ಇಂತಹ ಒಂದು ದೊಡ್ಡ ಪ್ರಕರಣ, ಆತ ಏನು ಹೇಳ್ತಾ ಇದ್ದಾನೆ ಸುಳ್ಳಾಗಿರ್ಬೋದು, ನಿಜ ಆಗಿರ್ಬೋದು. ಆದರೆ ನಿಜ ಆಗಿದ್ರೂ ಕೂಡ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಹಿಂದೆ ನಡೆದಂತಹ ಸೌಜನ್ಯ ಕೊಲೆ ಪ್ರಕರಣ ಇರ್ಬೋದು, ಇನ್ಯಾವುದೇ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಕೊಲೆ ಪ್ರಕರಣಗಳ ಸಂದರ್ಭದಲ್ಲೂ ಕೂಡ ಪೊಲೀಸರು ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ಕಂಡ್ಕೋಬೋದಾಗಿದೆ. ನೋಡಿ, ಈಗ ಆತ 15 ದಿವಸ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನು ಎಷ್ಟೆಲ್ಲ ಸ್ವಯಂ ನಾನೇ ನಮ್ಮ ದಣಿಗಳು ಹೇಳಿದಂತಹ ಶವಗಳನ್ನು ತೆಗೆದುಕೊಂಡು ಹೋಗಿ ಧರ್ಮಸ್ಥಳದ ಕಾಡಿನಲ್ಲಿ ಹಾಕಿದ್ದೀನಿ, ಅವೆಲ್ಲವನ್ನು ನಾನು ತೆಗೆದು ತೋರಿಸ್ತೀನಿ, ಬನ್ನಿ, ಇಲ್ಲಿ ಇಷ್ಟೆಲ್ಲ ಕೊಲೆಗಳು ನಡೆದಿದ್ದಾವೆ, ಇಲ್ಲೆಲ್ಲ ಘೋರ ಹತ್ಯಾಕಾಂಡ ಇಲ್ಲಿ ನಡೆದಿದೆ, ಹಾಗಾಗಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಈಗ ಪಾಪ ನಿವೇದನೆ ಮಾಡ್ಕೊಳ್ಳೋದಕ್ಕೆ ನಾನು ಸರೆಂಡರ್ ಆಗೋದಕ್ಕೆ ನಾನು ಬಂದಿದ್ದೀನಿ, ಬನ್ನಿ ತೋರಿಸ್ತೀನಿ ಅಂತಕ್ಕಂಥದ್ದು ರೀತಿಯಲ್ಲಿ ಆತ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾಗಲೂ ಕೂಡ ಇವರು ತನಿಖೆ ಮಾಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ, ಬಾಡಿಗಳನ್ನು ಆಚೆಗೆ ತೆಗಿತಾ ಇಲ್ಲ, ವಿನಾಕಾರಣ ಡಿಲೇ ಮಾಡ್ತಾ ಇದ್ದಾರೆ. ಮತ್ತು ಪೊಲೀಸರು ನಿಜಕ್ಕೂ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ದಕ್ಷಿಣ ಕನ್ನಡದ ಪೊಲೀಸರು ಏನಿದ್ದಾರೆ, ಇನ್ಕ್ಲೂಡಿಂಗ್ ಎಸ್ ಪಿ, ಅವರು ಏನು ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದನ್ನ ನೋಡಿಕೊಂಡ್ರೆ ನಾವು ಇವತ್ತು ಯಾರ ಚಮಚಗಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ನೇರವಾಗಿ ಇವರು ತನಿಖಾಧಿಕಾರಿಗಳಾಗಿ ಪೊಲೀಸರು ಮಾಡಬೇಕಾಗಿರುವಂಥ ಕೆಲಸವನ್ನು ಬಿಟ್ಟು ಅಲ್ಲಿನ ಆರೋಪಿಗಳಿಗೆ ಚಮಚಾಗಿರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಬ್ಬ ಎಸ್ ಪಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಇಂಥ ಒಂದು ಸೆನ್ಸಿಬಲ್ ಪ್ರಕರಣವನ್ನು ಹ್ಯಾಂಡ್ಲ್ ಮಾಡ್ತಾ ಇರುವಂತಹ ಒಬ್ಬ ಎಸ್ ಪಿ ಇವತ್ತು ಈ ಥರದ ಯಾವ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಅಂದರೆ, ಯಾರು ಈತ ಬಂದಿದ್ದಾನೆ ಇವತ್ತು ಸರೆಂಡರ್ ಆಗಿ ತಾನು ಊತಿಟ್ಟಿರುವಂಥ ಶವಗಳನ್ನ ತೋರಿಸ್ತೀನಿ ಅನ್ನುವಂತಹ ಒಂದು ರೀತಿಯಲ್ಲಿ ಸರೆಂಡರ್ ಆಗಿದ್ದಾನೆ ಈತ. ಆತನಿಗೆ ಇವತ್ತು ಆತ ಕೆಲವೇ ದಿನಗಳಲ್ಲಿ ಕಾಣೆ ಆಗ್ಬಿಡ್ತಾನೆ, ನಾಪತ್ತೆ ಆಗುವಂತಹ ರೀತಿಯಲ್ಲಿ ನಮಗೆ ಗುಪ್ತಚರ ಮಾಹಿತಿ ಬರ್ತಾ ಇದೆ ಅನ್ನುವಂಥದ್ದನ್ನ ಒಬ್ಬ ಎಸ್ ಪಿ ಹೇಳ್ತಾನೆ ಅಂತ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು. ಎಸ್ ಪಿ ಇರೋದೇನು ಮಣ್ಣು ತಿನ್ನಕ ಕಡಲೆಕಾಯಿ ತಿನ್ನೋದಕ್ಕ? ಇಂತಹ ಒಂದು ಗಂಭೀರವಾದ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಬಂದು ಸರೆಂಡರ್ ಆಗಿ ಆತ ನಾನು ಶವಗಳನ್ನ ಊತಿಟ್ಟಿರೋದನ್ನು ತೋರಿಸ್ತೀನಿ ಬನ್ನಿ ಅಂತೇಳಿ ಪೊಲೀಸರಿಗೆ ಸರೆಂಡರ್ ಆಗಿರುವಂಥ ವ್ಯಕ್ತಿನ ಇವರು ಏನು ಅವ್ರನ್ನ ಸುಭದ್ರವಾಗಿ ಕಾಪಾಡಿಕೊಂಡು ಇಟ್ಕೊಂಡು ಅವರಿಂದ ತನಿಖೆಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಏನು ಧರ್ಮಸ್ಥಳದ ಪಾಲಿಗೆ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಧರ್ಮಸ್ಥಳದ ಅಪಕೀರ್ತಿಗೆ ಕಾರಣವಾಗಿರುವಂತಹ ವಿಚಾರಕ್ಕೆ ಸತ್ಯವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಏನು ಇವತ್ತು ದಕ್ಷಿಣ ಕನ್ನಡದ ಎಸ್ ಪಿ ಮತ್ತು ಅಲ್ಲಿರುವಂಥ ಪೊಲೀಸರು ಮಾಡಬೇಕಾಗಿತ್ತು, ಅದನ್ನು ಬಿಟ್ಟು ಇಡೀ ಪ್ರಕರಣವನ್ನು ಹಳ್ಳ ಹಿಡಿಸುವಂಥ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವರೆಲ್ಲ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಅಲ್ಲಿ ಆತ ಹೇಳ್ತಾ ಇರೋದೇ ಸತ್ಯ, 100% ಸತ್ಯ. ಸಾವಿರಾರು ಹತ್ಯಾಕಾಂಡಗಳು ನಡೆದೋಗಿದೆ, ಘೋರ ದುರಂತ ನಡೆದೋಗಿದೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇನ್ ಕೇಸ್ ನಡೆದಿಲ್ದಲ್ಲೂ ಇರ್ಬೋದು. ಈಗ ಧರ್ಮಸ್ಥಳದವರು ಬಹಳಷ್ಟು ಜನರು ನೋಡಿ, ಧರ್ಮಸ್ಥಳ ಅಂತ ಅಂದರೆ ಹಲವಾರು ಜನರು ಹೇಳ್ತಾರೆ, ಅಯ್ಯೋ ನೀವು ಧರ್ಮಸ್ಥಳದ ಮಂಜುನಾಥನ ವಿರುದ್ಧ, ದೇವರು ವಿರುದ್ಧ, ನೀವು ಹಿಂದೂಗಳ ವಿರುದ್ಧ ಅಂತ. ನೋಡ್ರಪ್ಪ, ಧರ್ಮಸ್ಥಳಕ್ಕೂ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನಕ್ಕೂ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋರಿಗೂ ಸಂಬಂಧ
ಇಲ್ಲ. ಧರ್ಮಸ್ಥಳನೇ ಬೇರೆ, ಧರ್ಮಸ್ಥಳದ ಮಂಜುನಾಥನೇ ಬೇರೆ, ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನನೇ ಬೇರೆ. ಆದರೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳೇ ಬೇರೆ. ಅವರಿಗೂ ಧರ್ಮಸ್ಥಳಕ್ಕೂ ಸಂಬಂಧ ಇಲ್ಲ, ಆದರೆ ಸಂಬಂಧ ಇರ್ಬೋದು. ಆದರೆ ಈ ಕೊಲೆ ಪ್ರಕರಣಕ್ಕೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮತ್ತೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದರೆ, ಯಾರಾದರೂ ಹೆಣ್ಮಕ್ಳಿಗೆ ತಂದೆ ಆಗಿದ್ದರೆ, ಪೇರೆಂಟ್ಸ್ ಆಗಿದ್ದರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದೇ ಒಂದು ನಿಮಿಷ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮಕ್ಕಳು ಎಲ್ಲೋ ಕಣ್ಮರೆ ಆಗಿದ್ರು ಅಂತ ಅಂದರೆ ಎಷ್ಟೆಲ್ಲ ದುಗುಡ, ಆತಂಕ, ನೋವು, ಮಿಲ ನಾವು ಒದ್ದಾಡ್ತೀವಿ ಅಂತ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಅಂಥ ಸಾವಿರಾರು ಹೆಣ್ಣು ಮಕ್ಕಳನ್ನು ಕಳ್ಕೊಂಡಿರುವಂಥ ತಂದೆ ತಾಯಿಯರ ನೋವು ಎಷ್ಟಿರ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ರಪ್ಪ. ಯಾವುದೋ ಧರ್ಮದ ಅಮೂಲ್ಯ ಏರಿಸ್ಕೊಂಡು ನಿಮಗೆ ಯಾರೋ ತುಂಬಿರುವಂಥ ಧರ್ಮದ ವಿಷವನ್ನು ಇವತ್ತು ಕಕ್ಕೊಂಡು ಇಂಥ ಒಂದು ಗಂಭೀರವಾದ ವಿಚಾರವನ್ನು ಮಣ್ಣು ಹಿಡಿಸುವಂಥ ಕೆಲಸದಲ್ಲಿ ಯಾರು ತೊಡಗಿದಾರೋ ಅವರಿಗೆ ಬೆಂಬಲವಾಗಿ ದಯವಿಟ್ಟು ನೀವು ನಿಲ್ಬಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನೋಡಿ, ಈಗ ಇವ್ರಿಗೆ ನಾನು ಆಗಲೇ ಹೇಳ್ದಂಗೆ ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು. ಒಂದು ಕೇಸು ಸುಳ್ಳು ಅಂತ ಆಗೋದಕ್ಕೆ ಯಾವ ಸುಳ್ಳು ಅಂತ ಆಗುತ್ತೆ? ಈಗ ಯಾರು ಬಂದಿದ್ದಾನೆ, ಸರೆಂಡರ್ ಆಗಿದ್ದಾನೆ, ಅವನನ್ನು ಕರ್ಕೊಂಡು ಹೋಗಿ ಬಾರಪ್ಪ ಎಲ್ಲಿ ಊತಿಟ್ಟಿದ್ಯಾ ತೋರಿಸು, ಏನು ಸಾವಿರಾರು ಸಂಖ್ಯೆಯಲ್ಲಿ ಊತಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ನೀನು ಎಲ್ಲರಿಗೂ ನಮ್ಮ ಧರ್ಮಸ್ಥಳದ ಬಗ್ಗೆ, ನಮ್ಮ ಬಗ್ಗೆ, ಎಲ್ಲರ ಬಗ್ಗೆನೂ ಅಪಕೀರ್ತಿಯನ್ನು, ಒಂದು ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದೆಯಾ, ಬಾ ತೋರಿಸು ನೀನು ಅಂತೇಳಿ ಅವನನ್ನು ಕರ್ಕೊಂಡೋಗಿ ಅದನ್ನು ಏನು ಆ ಶವಗಳನ್ನ ಆಚೆಗೆ ತೆಗೆಸುವಂಥ ಕೆಲಸವನ್ನು ಯಾರು ಮಾಡಬೇಕಾಗಿತ್ತು? ಮುತುವರ್ಜಿಯಿಂದ ಮಾಡಬೇಕಾಗಿದ್ದರು ಯಾರು? ಕಳಂಕಿತರು. ನಮ್ಮನ್ನು ಕಳಂಕಿತರನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಳಂಕಿತರನ್ನಾಗಿ ನೋಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ನಾವು ಸಾಚ ಅನ್ನುವಂಥ ಮಾತುಗಳನ್ನು ಯಾರೇ ಹೇಳ್ತಾ ಇದ್ದಾರೆ ಆರೋಪಿಗಳು, ಅವರೇ ಇವತ್ತು ಮುಂದೆ ನಿಂತು ಇವ್ರನ್ನ ಕರ್ಕೊಂಡೋಗಿ ಆ ಹೆಣಗಳನ್ನು ಆಚೆಗೆ ತೆಗೆಸುವಂಥ ಕೆಲಸವನ್ನು ಬಾರಲೋ ಬೇಕು ತೆಗೆಸೋ ನೋಡೋಣ, ನೋಡೋಣ ಎಲ್ಲೂ ತಿಟ್ಟಿದ್ಯಾ, ನಮ್ಮ ಧರ್ಮಸ್ಥಳದ ಬಗ್ಗೆ ಸುಳ್ಳು ಹೇಳ್ತಾ ಇದೆಯಾ ನೀನು, ಅಪಕೀರ್ತಿ ತರೋದಕ್ಕೆ ನೀನು ಸಂಚು ಮಾಡ್ಕೊಂಡು ಬಂದಿದ್ಯಾ, ಬಾರೋ ತೋರಿಸು ಅಂತ ಹೇಳಿ ಪೊಲೀಸರಿಗೆ ಬೇಕಾಗಿರುವಂಥ ಎಲ್ಲ ಮೋರಲ್ ಸಪೋರ್ಟು, ಇನ್ನೊಂದು ಸಪೋರ್ಟು ಎಲ್ಲವನ್ನ ಕೊಟ್ಟು ಪೊಲೀಸರನ್ನು ಕರ್ಕೊಂಡು ಹೋಗಿ ಡೇ ಒನ್ ಆರ್ 2 ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆ ಹೆಣಗಳನ್ನು ಹೊರಗಡೆ ತೆಗೆದು ಈ ತನಿಖೆಗೆ ಸಹಕಾರವನ್ನು ಕೊಡಬೇಕಾಗಿದ್ದಂಥದ್ದು ಅವ್ರು ಮಾಡಬೇಕಾಗಿತ್ತು. ಯಾರು ಇವತ್ತು ಆರೋಪಿಗಳ ಸ್ಥಾನದಲ್ಲಿ ನಿಂತಿರುವಂಥವ್ರು ಏನು ಮಾಡ್ತಾ ಇದ್ದಾರೆ? ಮೇಲಿಂದ ಮೇಲೆ ಇವ್ರು ಹೋದರೆ, ಮಾಜರ್ ಮಾಡೋಕ್ಕೆ ಹೋದರೆ ಆ ವ್ಯಕ್ತಿ ಯಾರು ಇವತ್ತು ದೂರು ಕೊಟ್ಟಿರುವಂಥ ವ್ಯಕ್ತಿ ಸಾಕ್ಷ್ಯ ಕೊಡೋದಕ್ಕೆ ಬಂದಿರೋಂಥ ವ್ಯಕ್ತಿ ಇವತ್ತು ಮಾಜರ್ ಮಾಡೋ ಜಾಗಕ್ಕೆ ಹೋದರೆ ಪೊಲೀಸರನ್ನ ಹೋಗಬೇಡ ಅಂತ ಹೇಳ್ತೀರಿ. 15 ದಿವಸ ಆಗಿದೆ ಇಂಥ ಗಂಭೀರವಾದ ಪ್ರಕರಣದಲ್ಲಿ, ಇದುವರೆಗೂ ಪೊಲೀಸರು ತನಿಖೆ ಮಾಡ್ತಾ ಇಲ್ಲ. ಇವೆಲ್ಲ ನೋಡಿದ್ರೆ ಇವತ್ತು ರಾಜ್ಯದ ಜನರಿಗೆ ಒಂದು ಖಾತ್ರಿ ಆಗ್ತಾ ಇದೆ, ಧರ್ಮಸ್ಥಳದಲ್ಲಿ ಏನು ನಡೆದಿದೆ, ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿಯಾಗಿ ತನಿಖೆ ಆಗಿದೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಈತ ಯಾರು ಬಂದಿದ್ದಾನೆ ಇವತ್ತು ದೂರುದಾರ, ಈತನ ವಿಚಾರದಲ್ಲಿ ಇವರು ಯಾವ ರೀತಿಯಾಗಿ ತನಿಖೆಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸೌಜನ್ಯ ಮತ್ತು ಇನ್ನಿತರ ಪ್ರಕರಣಗಳಲ್ಲಿ ಇವರು ಯಾವ ಥರದ ತನಿಖೆಯನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಮಗೊಂದು ವಿಶ್ವಾಸ ಇದೆ, ಧರ್ಮಸ್ಥಳದ ಮಂಜುನಾಥ ನಿಜಕ್ಕೂ ಇವೆಲ್ಲವನ್ನು ನೋಡ್ತಾ ಇದ್ದಾನೆ, ನಮ್ಮೆಲ್ಲರನ್ನ ಕಾಯ್ತಾ ಇದ್ದಾನೆ. ಆ ಕಾರಣಕ್ಕಾಗಿಯೇ ಇವತ್ತು ಈ ಪ್ರಕರಣ ಇನ್ನೂ ಜೀವಂತವಾಗಿದೆ. ಹಾಗಾಗಿನೇ ಧರ್ಮಸ್ಥಳದ ಮಂಜುನಾಥನೇ ಇವತ್ತು ಈ ವ್ಯಕ್ತಿಯನ್ನು ಕಳಿಸಿದ್ದಾನೆ. ಹಾಗಾಗಿ ಧರ್ಮಸ್ಥಳದ ಮಂಜುನಾಥನ ಹೆಸರು ಹೇಳ್ಕೊಂಡು ಇವರೆಲ್ಲ ಏನೆಲ್ಲ ಇವತ್ತು ಇಂತಹ ಅಕ್ರಮ, ಅನಾಚಾರ, ದುರಾಚಾರವನ್ನು ಮಾಡ್ತಾ ಇದ್ದಾರೆ, ಇವರ ಮುಖವಾಡ ಬಯಲಾಗುವಂಥ ಸಮಯ ಬಂದಿದೆ ಈಗ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಒಳ್ಳೆಯ ಬೆಳವಣಿಗೆಗಳು ಈಗ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಲಾಯರ್ಗಳು ಹೋಗಿ ಧನಂಜಯ ಮತ್ತು ಈ ಥರದ ಹಲವಾರು ಜನ ಹಿರಿಯ ವಕೀಲರು ಇವತ್ತು ಅವ್ರ ಪರವಾಗಿ, ಯಾರು ದೂರುದಾರನ ಪರವಾಗಿ ನಿಂತು ಇವತ್ತು ಈ ಪ್ರಕರಣವನ್ನು ಒಂದು ದಡ ಮುಟ್ಟಿಸಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದಂತೆ ಹಲವಾರು ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಮತ್ತು ವ್ಯಕ್ತಿಗಳು ಯಾರೆಲ್ಲರೂ ಈ ವಿಚಾರವಾಗಿ ಧರ್ಮಸ್ಥಳದ ಈ ಒಂದು ಘೋರ ಹತ್ಯಾಕಾಂಡದ ವಿಚಾರವಾಗಿ ಮಾತಾಡ್ಕೊಂಡು ಬಂದಿದ್ರು, ಇದುವರೆಗೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಇವರೆಲ್ಲರೂ ಸೇರಿ ಸೋಮವಾರ ಸಂಜೆ 4 ಗಂಟೆಗೆ ಏನು KR ಸರ್ಕಲ್ ಇರುವಂಥ UVCC ಹಾಲ್ನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವ ತರಹದ ಹೋರಾಟವನ್ನು ಮಾಡಬೇಕು, ಇಲ್ಲಿ ಇಡೀ ಪ್ರಕರಣಕ್ಕೆ ನ್ಯಾಯವನ್ನು ಕಂಡುಕೊಳ್ಳೋದಕ್ಕೆ ಸಮಾಜ ಯಾವ ರೀತಿಯಾಗಿ ಆಗ್ರಹಕ್ಕೆ ಸಿದ್ಧ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಲೋಚನೆಗಳನ್ನು ಮಾಡೋದಕ್ಕೆ ಎಲ್ಲ ಸಮಾನ ಮನಸ್ಕರ ಸಭೆಯನ್ನು ಕರೆಯಲಾಗಿದೆ. ಹಾಗಾಗಿ ನಾನು ಈ ಮುಖಾಂತರ ಎಲ್ಲ ರಾಜ್ಯದ ಜನರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಬನ್ನಿ ಇವತ್ತು ನೋಡಿ ರಾಜಕಾರಣಿಗಳು, ಪೊಲೀಸರು, ಅಧಿಕಾರಿಗಳು ಎಲ್ಲರೂ 3 ಜನರು ಎಲ್ಲ ಒಂದೇ ರೀತಿಯಾಗಿ ಕೆಲಸ ಮಾಡೋದು, ನೀವು ಅವ್ರನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ರಾಜಕಾರಣಿಗಳ ಕೆಳಗೆ ಕೆಲಸ ಮಾಡ್ತಿರುವಂಥ ಪೊಲೀಸರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತು ಬೇರೆ ಪಕ್ಷಗಳ ಪ್ರಮುಖವಾಗಿರುವಂಥ ಯಾವ ಪಕ್ಷದ ಮುಖಂಡರುಗಳು ಕೂಡ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅರ್ಥ ಮಾಡ್ಕೋಬೇಕು. ಇವತ್ತು
ನೋಡಿ ಧಾರ್ಮಿಕ ಕೇಂದ್ರಗಳು ಇವತ್ತು ಏನಾಗಿರ್ಬೇಕಾಗಿತ್ತು, ಕೇವಲ ಶ್ರದ್ಧೆ ಭಕ್ತಿಗೆ ಮೀಸಲಾಗಿರ್ಬೇಕಾಗಿತ್ತು. ಆದರೆ ಇವತ್ತು ಧಾರ್ಮಿಕ ಕೇಂದ್ರಗಳು ವ್ಯಾವಹಾರಿಕ ಕೇಂದ್ರಗಳಾಗಿದ್ದಾವೆ. ಕ್ರೋರ್ಸ್ ಟುಗೆದರ್ ಅಲ್ಲಿ ಟರ್ನ್ ಓವರ್ ಮಾಡ್ತಾ ಇದ್ದಾವೆ. ಜನರ ನಂಬಿಕೆಯನ್ನ ಇವತ್ತು ಬಂಡವಾಳವನ್ನಾಗಿ ಮಾಡಿಕೊಂಡು ನೂರಾರು ಸಾವಿರಾರು ಕೋಟಿಗಳ ಟರ್ನ್ ಓವರ್ ಮಾಡ್ತಾ ಇರುವಂತಹ ಇಂತಹ ಧಾರ್ಮಿಕ ಕೇಂದ್ರಗಳು ಇವತ್ತು ತಮ್ಮ ಬಲಿಷ್ಠ ಬಾಹುಗಳನ್ನ ಎಲ್ಲ ಕಡೆ ವಿಸ್ತರಿಸಿಕೊಂಡು ಇವತ್ತು ಇಡೀ ಸಮಾಜವನ್ನೇ ಇಡೀ ರಾಜ್ಯವನ್ನೇ ಆಳುವಂತ ಮಟ್ಟಕ್ಕೆ ಇವರು ಇವತ್ತು ಬಂದಿದ್ದಾರೆ. ಹಾಗಾಗಿ ಇದು ಬಹಳ ಒಂದು ಕೆಟ್ಟ ಸಂದರ್ಭದಲ್ಲಿ ನಾವು ಇದ್ದೀವಿ. ಇವತ್ತು ನಾವೆಲ್ಲರೂ ಬೀದಿಗಿಳಿದು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿಲ್ಲ ಅಂತ ಅಂದರೆ ಈ ಪ್ರಕರಣದಲ್ಲಿ ನ್ಯಾಯ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಏನು ಸಮಾನ ಮನಸ್ಕರು ಸೇರಿ ಹೋರಾಟವನ್ನು ಕಟ್ಟಬೇಕು ಅಂತ ಹೇಳಿ ಮುಂದೆ ಬಂದಿದ್ದೀವಿ. ಈ ಹೋರಾಟಕ್ಕೆ ನೀವೆಲ್ಲರೂ ರಾಜ್ಯದ ಜನರು ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ.